ಅಶ್ಲೀಲ ಫೋಟೋ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಕೇಸ್ಗೆ ಸಂಬಂಧಪಟ್ಟ ಹಾಗೆ ಓರ್ವ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. 45ಕ್ಕೂ ಅಧಿಕ ಯುವತಿ ಮಹಿಳೆಯರ ಅಶ್ಲೀಲ ವಿಡಿಯೋ ಮಾಡಿದ್ದಂತೆ. ಈ ಪೈಕಿ ಕೇವಲ 12 ವಿಡಿಯೋಗಳು ಮಾತ್ರ ಫೋನ್ನಲ್ಲಿ ಸಿಕ್ಕಿದ್ದಾವೆ. ಬನಶಂಕರಿ ಪೊಲೀಸರು ಆರೋಪಿಯನ್ನ ಬಂಧಿಸಿ ತೀವ್ರ ವಿಚಾರಣೆ ಮಾಡ್ತಾ ಇದ್ದಾರೆ. ಬನಶಂಕರಿ ಪೊಲೀಸರ ವಿಚಾರಣೆಯಲ್ಲಿ ಹಲವು ವಿಚಾರಗಳು ಬೆಳಕಿಗೆ ಬಂದಿದ್ದಾವೆ. ನಮ್ಮ ಪ್ರಜ್ವಲಣ್ಣನ ಸ್ನೇಹಿತ ಅಂತ ಅನ್ಸುತ್ತೆ. 12 ವಿಡಿಯೋ ಪತ್ತೆಯಾಗಿದೆಯಂತೆ, 45 ಇತ್ತಂತೆ. ಯಾರೋ ಪುಣ್ಯಾತ್ಮ ನೋಡಿ, ಗುರ್ದೀಪ್ ಸಿಂಗ್ ಅಂತ ಆರೋಪಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ತಾ ಇದ್ದ. ಇಂಡಿಯನ್ ವಾಕ್ M1 ಅನ್ನೋ ಇನ್ಸ್ಟಾಗ್ರಾಮ್ ಪೇಜ್ ಅದು, ಅಲ್ಲಿ ಪೋಸ್ಟ್ ಮಾಡ್ತಾ ಇದ್ದ. ಕೇವಲ 12 ವಿಡಿಯೋಗಳು ಮಾತ್ರ ಆ ಫೋನ್ನಲ್ಲಿ ಪತ್ತೆಯಾಗಿದ್ದಾವೆ. ಒಟ್ಟು 45ಕ್ಕೂ ಅಧಿಕ ಅಶ್ಲೀಲ ಫೋಟೋಗಳು ವಿಡಿಯೋಗಳಿದ್ವಂತೆ. ಅಶ್ಲೀಲ ಫೋಟೋ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಮಹಿಳೆಯರ ಯುವತಿಯರ ಫೋಟೋ ವಿಡಿಯೋವನ್ನು ಈತ ಪೋಸ್ಟ್ ಮಾಡ್ತಾ ಇದ್ದ. ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ನಲ್ಲಿ ವಿಡಿಯೋ ಮಾಡಿದ್ದ ಈ ಗುರ್ದೀಪ್ ಸಿಂಗ್. ಫೋಟೋಗಳು ವಿಡಿಯೋಗಳು ಮಾಡಿಕೊಂಡು ಅದನ್ನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದ. ಬೆಂಗಳೂರಿನ KR ಪುರ ನಿವಾಸಿಯಾದಂಥ ಆರೋಪಿ ಗುರ್ದೀಪ್ ಸಿಂಗ್ ಒಟ್ಟು 45ಕ್ಕೂ ಅಧಿಕ ಯುವತಿಯರು ಮಹಿಳೆಯರ ವಿಡಿಯೋ ಮಾಡಿಕೊಂಡಿದ್ದ, ಫೋಟೋ ಮಾಡಿಕೊಂಡಿದ್ದ. ಅದನ್ನು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದ. ಈ ಪೈಕಿ 12 ವಿಡಿಯೋ ಮಾತ್ರ ಈತ ಮೊಬೈಲ್ನಲ್ಲಿ ಉಳಿಸ್ಕೊಂಡಿದ್ದ, ಬೇರೆಲ್ಲ ಡಿಲೀಟ್ ಮಾಡಿದ್ದ. ಉಳಿದ ಎಲ್ಲೋ ವಿಡಿಯೋಗಳನ್ನು ಡಿಲೀಟ್ ಮಾಡಿ ಈತ ಬೇರೆ ಉಳಿದಂಥ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದ. ಯುವತಿಯರು ಗೆಳೆಯರೊಂದಿಗೆ ಹೋಗ್ತಾ ಇರುವಾಗ ವಿಡಿಯೋ ಮಾಡ್ಕೊಳ್ತಾ ಇದ್ದ. ಇಂಡಿಯನ್ ವಾಕ್ M1 ಅನ್ನುವಂಥ ಇನ್ಸ್ಟಾ ಪೇಜನ್ನು ಮಾಡ್ಕೊಂಡಿದ್ದ, ಅದರಲ್ಲಿ ಪೋಸ್ಟ್ ಮಾಡ್ತಾ ಇದ್ದ. ಇನ್ಸ್ಟಾದಲ್ಲಿ ಈ ವಿಡಿಯೋಗಳಿಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರ್ತಾ ಇತ್ತು. ಯುವತಿಯ ವಿಡಿಯೋ ಕಂಡು ಹಲವರು ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಯುವತಿಯ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಮೆಸೇಜ್ ಮಾಡ್ತಾ ಇದ್ರಂತೆ. ಪೋಸ್ಟ್ನ ನಂತರ ಕೆಲ ಯುವತಿಯರು ಆರೋಪಿಯನ್ನು ಸಂಪರ್ಕ ಮಾಡಿದರು. ಇನ್ಸ್ಟಾದಲ್ಲಿ ಸಂಪರ್ಕ ಮಾಡಿ ವಿಡಿಯೋ ಡಿಲೀಟ್ ಮಾಡು ಅಂತ ಕೇಳ್ಕೊಂಡಿದ್ರು. ಆಗ ಯುವತಿಯರ ಬಳಿ ಹಣಕ್ಕೆ ಈತ ಡಿಮಾಂಡ್ ಮಾಡ್ತಾ ಇದ್ದಂತೆ. ಓರ್ವ ಯುವತಿ ಬಳಿ ಅಷ್ಟು ಹಣ ಇಲ್ಲದೆ ಕೊನೆಗೆ ವಿಡಿಯೋ ಮಾಡ್ಕೊಂಡಿದ್ಲು. ವಿಡಿಯೋ ಮಾಡಿ ಅಸಹಾಯಕತೆಯನ್ನು ತೋಡ್ಕೊಂಡಿದ್ಲು ಆಕೆ. ಕೊನೆಗೆ ಬೆಂಗಳೂರು ನಗರ ಪೊಲೀಸರಿಗೆ ಟ್ಯಾಗ್ ಮಾಡಿದ್ಲು. ಜೂನ್ 16ನೇ ತಾರೀಕು ಸುಮೋಟೋ ಕೇಸ್ ದಾಖಲಿಸಿಕೊಂಡು ಬನಶಂಕರಿ ಪೊಲೀಸರು ಈತನನ್ನು ಅರೆಸ್ಟ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.